ಆತ್ಮೀಯರೇ, ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಕಾನೂನಿನ ಮೂಲಕ ಆಳಲ್ಪಡುತ್ತೀವಿ. ಅದನ್ನೇ ರೂಲ್ ಆಫ್ ಲಾ ಎಂದು ಸಹ ಕರಿತೀವಿ. ನಮ್ಮ ಹಕ್ಕುಗಳಿಗೆ ಚ್ಯುತಿಯಾದಲ್ಲಿ ನಾವು ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಏನೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸಾರ್ವಜನಿಕರು ಇವತ್ತಿನವರೆಗೂ ಆಶಾಭಾವನೆಯಿಂದ ನ್ಯಾಯಾಲಯದ ಬಾಗಿಲುಗಳನ್ನು ತಟ್ತಾ ಇರ್ತಾರೆ. ನ್ಯಾಯಾಲಯಕ್ಕೆ ಹೋದರೆ ವಿಳಂಬವಾಗ್ತದೆ. ನ್ಯಾಯಾಲಯದಲ್ಲಿ ಗೆದ್ದವನು ಸೋತವನು ಸತ್ತ ಎನ್ನುವಂಥ ಮನೋಭಾವನೆ ಸಾರ್ವಜನಿಕರಲ್ಲಿ ಇದೆ. ನಾವು ಕೂಡ ವಕೀಲರಾದವರು ನಮ್ಮ ಪಕ್ಷಗಾರರಿಗೆ ಎಷ್ಟೇ ತ್ವರಿತವಾಗಿ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದರೂ ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇತ್ತು. ಅದು ನ್ಯಾಯಾಲಯಗಳ ಮೇಲಿನ ಒತ್ತಡ ಅಥವಾ ಎದುರು ಪಕ್ಷಗಾರರ ಎದುರು ವಕೀಲರ ಒಂದು ವಿಳಂಬ, ಉದ್ದೇಶಪೂರ್ವಕ ವಿಳಂಬ ನೀತಿ ಅಳವಡಿಸಿಕೊಳ್ಳೋ ಕಾರಣಕ್ಕಾಗಿ ಇರಬಹುದು, ಅಥವಾ ದಿವಾನಿ ಪ್ರಕ್ರಿಯೆಯಲ್ಲಿ ಇರುವಂತಹ ನಿಯಮಗಳ ಅಡಿಯಲ್ಲಿಯೇ ಕೆಲವೊಮ್ಮೆ ವಿಳಂಬವೂ ಸಹ ಆಗ್ತಾ ಇತ್ತು. ಇವತ್ತಿನ ಒಂದು ವಿಷಯ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಸಾರ್ವಜನಿಕರಿಗೆ ನ್ಯಾಯಾಲಯದ ಬಾಗಿಲನ್ನು ತಟ್ಟಿ ನ್ಯಾಯ ಕೋರಿ ಬರುವವರಿಗೆ ಒಂದು ಆಶಾದಾಯಕ ತಿದ್ದುಪಡಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಆ ವಿಷಯದ ಕುರಿತು ನಾನು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛಿಸಿದ್ದೇನೆ. ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2024 ಈ ಒಂದು ತಿದ್ದುಪಡಿ ಅಧಿನಿಯಮದ ಪ್ರಕಾರ ಹೊಸ ಕಲಂ 89A, 158A ಇವುಗಳನ್ನು ಸೇರಿಸಲಾಗಿದೆ. ನಾನು ಇವತ್ತಿನ ದಿವಸ ಇದರ ಉದ್ದೇಶ ಏನು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೇನೆ. ತಿದ್ದುಪಡಿಯ ಅವಶ್ಯಕತೆ ಏನಿತ್ತು ಅನ್ನೋದಾದರೆ, ಇಟ್ ಈಸ್ ಕನ್ಸಿಡರ್ಡ್ ನೆಸಸರಿ ಟು ಅಮೆಂಡ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 in its application to the state of Karnataka. Number 1, for the purpose of expeditious disposal of civil cases. Number 2, to improve the efficiency and reduce delays in disposal of civil cases, and thereby provide speedy justice.